ಸುವ್ಯವಸ್ಥೆಯಲ್ಲಿ ನಿನ್ನ ಕಲ್ಯಾಣ ಕಾರ್ಯವನ್ನು ಮುಗಿಸುತ್ತೆ. ಜೀವನ್ ಏಮ ಈ ಮನೆಯ ಸೊಸೆಯಾಗಬೇಕೆನ್ನುವುದೇ ನನ್ನ ಆಸೆ. ನಿನ್ನ ತಮ್ಮ ಸಂತೋಷನಿಗೂ ಏಮಳನ್ನು ತಂದುಕೊಂಡರೆ 2 ಮದುವೆ ಒಂದೇ ಚಪ್ರದಲ್ಲಿ ಮಾಡಿ ಮುಗಿಸಿಬಿಡೋಣ. ಕ್ಷಮಿಸು ಮಾಮ, ಸಂತೋಷನನ್ನು ಈಗಲೇ ಸಂಸಾರದ ಜಂಜಾಟಕ್ಕೆ ಸಿಲುಕಿಸುವುದು ಬೇಡ ಮಾಮ. ಅವನು ಸಾಧಿಸಬೇಕು, ಹೆಸರು ಕೀರ್ತಿ ಮಾಡಬೇಕೆಂದು ಬಹುದೊಡ್ಡ ಕನಸು ಕಟ್ಟಿಕೊಂಡಿರುವೆ ಮಾಮ. ಏಮಾಳಿಗೆ ಒಂದು ಒಳ್ಳೆ ಮನದ ನೋಡಿ ಮದುವೆ ಮಾಡೋಣ. ಎಲ್ಲ ಖರ್ಚು ನಾನು ಭರಿಸುತ್ತೇನೆ. ಹೌದಪ್ಪ, ಏಮಳನ್ನು ಕೈ ಬಿಡಬೇಡ. ಅವಳ ಸಂಪೂರ್ಣ ಜವಾಬ್ದಾರಿ ನಿನಗೆ ಸೇರಿದೆ. ಆಯ್ತು ಮಾಮ, ಹಾಗೆ ತೋಟದ ಸುತ್ತ ಸುತ್ತಾಡಿಕೊಂಡು ಹೋಗೋ ಬರೋಣ ಬಾ ಮಾಮ. ಹಾಗಾದರೆ ಜೀವನ್ ಹೋಗೋಣ. ಮಕ್ಕಲ್ಲಿ ಕುಡಿಯೋಣ ಬಾರೋ
ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ನಿನಗೆ ನಮೋ ನಮಃ. ಧರ್ಮೋ ರಕ್ಷತೋ ರಕ್ಷತೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದ ನೀನು ದುಷ್ಟ ನಿಗ್ರಹದಲ್ಲಿ ಶಿಷ್ಟ ರಕ್ಷಣೆಯಲ್ಲಿ ವಿಫಲನಾದೆ. ಕೃಷ್ಣ ಕೃಷ್ಣ ಕೈ ಬಿಟ್ಟ ಶಕುನಿ ಶಕುನಿ ಎಂದರೆ ಯಾರು? ಶಕುನವನ್ನು ಬಲ್ಲವರೇ ಶಕುನಿ. ಭವಿಷ್ಯತ್ತು ವರ್ತಮಾನ ಅರಿತವನೇ ಕಾಲಜ್ಞಾನಿ. ಜೀವನ್ ನಿಷ್ಕಳಂಕ ನಿಲಯದಲ್ಲಿ ನಿಗರ್ವಿಣಿ ಸ್ವಾಸ್ತಿ ನಿರ್ದೋಷಿ ನಿಷ್ಕಪಟ ನಿಷ್ಕಾಮ ನಿರ್ಭೇದ ನಿರ್ವಿಘ್ನದಿಂದ ನಿರ್ಮಲರಾಗಿರುವೆಯ. ನೀತಿವಂತನಾಗಿ ನೀತಿ ಮಾರ್ಗದಲ್ಲಿ ನಿರ್ಮದ ನಿರಿಕಲ್ಪನಾಗಿ ನಿಸ್ವಾರ್ಥ ನಿರ್ವಸನದಿಂದಿರುವ ನೀನು ನೀತಿ ಭ್ರಷ್ಟನಾಗುವುದರಲ್ಲಿ ಸಂಶಯ. ನಿನ್ನ ನಿಕೇತನದಲ್ಲಿ ನಿರ್ವಾಣೆಯ ನತ್ತು ನಿರ್ಭೀತಿಯಿಂದ ನಿರ್ದೇಶನ ನೀಡಿ ನಿರ್ನಾಮವು ನಿಶ್ಚಯಿಸುವೆ ನಿರ್ಗಮವಾಗಿ ನಿರ್ಮಿಸುವ ನಿರಾಯಸರಲ್ಲಿ ನಿನ್ನ ನಿರ್ದಯ ನಿರ್ಬಲ ನಿರ್ದಾಕ್ಷಣ್ಯವಾಗಿ ನಿರ್ವರ್ತಿಸುವೆ ನಿಷ್ಠೂರನಾಗದ ನಿರ್ವಿವಾದದಲ್ಲಿ. ನಿರ್ಫಲ ನಿರ್ಭಾಗ್ಯ ನಿರ್ಗತಿಕನಾಗುವ ನಿರೀಕ್ಷೆಯಲ್ಲಿವೆ. ತಡೆಯುವವು ನಿಸ್ಸಂಕೋಚವಾಗಿ. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ ಮೂರ್ತಿ, ನಮಸ್ಕಾರ. ಹೊಡೆದು ಹೋದ ಮನಗಳು ಮತ್ತೆ ಒಂದುಗೂಡಿದವು ಆ ದೇವರ ದಯದಿಂದ. ಮೂರ್ತಿ, ಬಾರದು ಬಪ್ಪದು ಬಪ್ಪದು ತಪ್ಪದು ಸಮಯೋಚಿತವಾಗಿ ಏನೆಲ್ಲ ನಡೆಯಬೇಕು ಅದು ನಡೆಯುತ್ತದೆ. ಮೂರ್ತಿ, ನನಗೆ ಸ್ವಲ್ಪ ಅವಸರದ ಕೆಲಸವಿದೆ, ನಾನು ಬರುತ್ತೇನೆ. ಖಾತ್ರಿ ಯಜಮಾನ್ರೆ. ನೋಡ್ರಿ, ನಾನು ಜೀವನನ ಮದಾಗ ಜೀತದಾಳಿನ ಲೆಕ್ಕಾಧಿಕಾರಿ. ಆನೆ ನುಂಗೋನಿಗೆ ಹಾಳೇನು ಲೆಕ್ಕಾರಿ. ದಿನಕ್ಕೊಂದು 4 ಹೆಣ್ಣಾಳು 4 ಗಂಡಾಳು ಹೆಚ್ಚಿಗೆ ಹಾಚಿ ಲೆಕ್ಕ ತಪ್ಪೆ ಸಿಕ್ಕಾಪಟ್ಟೆ ಮಾಡಿ ನೀರಿ ಲೆಕ್ಕ ನಡೆದೈತ್ರಿ. ಹುಚ್ಚು ಮುಂಡೆ ಮಕ್ಕಳನ್ನ ಲಗ್ನ ತುಂಬ ಹುಣ್ಣವನೇ ಜಾಣ. Oh
ಅಪ್ಪಾಜಿ ಕರೆಕ್ಟ್ ಹೇಳವ ಎಲ್ಲಿ ಹೊಂಟಿದ್ದಿ ಆ ಲೈಮನ್ ಎಲ್ಲದ ಲೈಮನ್ ಹುಡ್ಕ ಕೊಟ್ಟಿನಿ ಯಾಕಯ್ಯ ಕೇಳ್ತಿಲ್ಲಪ್ಪ ಅವ ಸರಿಯಾಗಿ ವೋಲ್ಟೇಜ್ ಕೊಡವಲ್ಲ ಯಪ್ಪ ಕರೆಂಟೇ ಗ್ಯಾರಂಟಿ ಇಲ್ದಂಗ ಆಗ್ಬಿಟ್ಟೈತಿ ನೋಡು ಕರೆಂಟ್ ಇಲ್ಲ ವೋಲ್ಟೇಜ್ ಜಾಸ್ತಿ ಆಗಿ ಹಿಂಗೊಂಡು ಬಿದ್ದು ಜೋರ್ ಕಂಬದೊಳಗ ಟಚಿಂಗ್ ಅಂತೇಳಿ ಒಟ್ಟು ನನ್ನ ಕೈಯಾಗ ಲೈಮನ್ ಸಿಗ್ಬೇಕ ಇವಾಗ ಕೈಗಳನ್ನ ಪಿಕ್ಚರ್ ಬಿಡಿಸ್ತೇವೆ ಅವ್ನು ಶಾಟ್ ಹೊಡೆದು ಕಿಡಿ 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 ಹಾರಿ ಬೆಕ್ಕತ್ತೆ ಸುಡ್ತೈತೆ ಅವ್ವ ಕೂಲಿಗೆ ಸಂಬಂಧಪಟ್ಟಕ್ಕ ವಿಷಕ್ಕ ನೀನ್ ಯಾಕೆ ತಲೆ ಕೆಡಿಸಿಕೊಳ್ಳೋ ಬರ್ತೀಯವ್ವ ನೀನು ಹಿಂಗ ಒಂಟಿಯಾಗಿ ಅಡ್ಡಾಡಿ ನೀ ಸುಶೀಲಾ ಮೂರ್ತಿ ಮರ್ಯಾದೆ ಕಲಿಬೇಡವ್ವ ಕಲಿಬೇಡ ಯಪ್ಪ ಆ ನಮ್ಮವನ ಹೆಸರೇನು ನಿಮ್ಮ ಅವನ ಹೆಸರ ರಾಜ ನೀರಮ್ಮವ ಲೇ ಮುದೋಳಿ ನನ್ನ ಮಗನ ಇತ್ತಾಗ ತಿರುಗಿ ಹೇಳ ಅತ್ತಾಗ ತಿರುಗಿ ಹೇಳ್ತಿದ್ವಿ ನಮ್ಮವನ ಹೆಸರೇನು ಹೇಳ ನಿಮ್ಮ ಅವನ ಹೆಸರ ಹಾ ರಾಜ ನೀರಮ್ಮ ರಾಜ ಬಿರಮ್ಮ ಈರಮ್ಮಗೆ ಅಲ್ಲ ಈರಮ್ಮ ಈರಮ್ಮ ಆಕಿ ನೋಡಿದ್ರ ಈರಮ್ಮ ನೀ ನೋಡಿದ್ರ ಸುಶೀಲಾ ಮೂರ್ತಿ ಅಂತ ನೀನು ಗಂಡು ಮಕ್ಕಳದ್ದು ಇಟ್ಕೊಳ್ಳೋದು ಬಿಟ್ಟು ಹೆಣ್ಣು ಮಕ್ಕಳದ್ದು ಯಾಕಪ್ಪ ಇಟ್ಕೊಂಡಿ ನೀನು ನೀನೇನು ಇದು ಯಾವಾಕಿ ಹೆಸರು ಅದು ನನಗೆ ಹೇಳಿ ನೀನೇನು ಅಡ್ರೆಸ್ ಕೇಳ್ತಿ ಕರೆ ಆದ್ರ ನಾನು ಹೇಳ್ಬೇಕಲ್ಲ ಹೇಳಬೇಕು ಅದು ನನಗ ಒಲಿದು ಬಂದಾಗ ಈ ವಯಸ್ಸಿಗೆ ಆದರ್ಸಿ ಪಾಪ ಕಡೆಗೆ ಬೇಡ ಪುಟ್ಟ ಓ ನನ್ನ ಪಾಪ ಬಂದ್ರು ಚಿಂತಿಲ್ಲ ನಾನು ಇವತ್ತ ಸಂತರು ಚಿಂತಿಲ್ಲ ನಾನು ಅಟ್ಟ ಸರಳ ಕೈ ಬಿಡಕ್ಕೆಲ್ಲ ಬೇಕಾದ ಇಟ್ರ ಆಕೆನ ತುರ್ರ ಹಿಡಿದು ಒಳಗೆ ಹಿಡಿದು ಮಾನ ಮರ್ಯಾದೆ ಕಲಿಲಿಲ್ಲ ಅಂದ್ರ ನಾನು ನಿನ್ನ ಮಗಳ ಹೆಸರು ಅನ್ನೋದು ತಿಳ್ಕೊಬಂಡಿ ನೀನು ಕೈಯಾಗ ನಾನು ಸಿಕ್ಕಲ್ಲ ಅಂದ್ರ ಅಷ್ಟು ಗುಟ್ಟಾಗಿಟ್ಟೇನು ನೀನು ಮುದುಕಿನ್ನ ನೀ ಎಲ್ಲೇ ಇರಲಿ ನಿಮ್ಮೂನು ಮುದುಡಿ ಆಕಿನ ಬಿಡಿಸಿ ನೀನು ಮುದೆ ಹುಚ್ಚು ಬಿಡಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಜೇಮ್ಸ್ ಅಂತ ಕರಿಬೇಡ ನೀನು ಮಗಳ ನೆಚ್ಚಿ ಬಂದಿದ್ದು ಮಚ್ಚಲಿ ಬಡಿದ್ರು ಹೋಗೋದಿಲ್ಲ ಏನಾರ ಮಾಡು ನಾ ಬಿಡಿಸ್ತೀನಿ ನೀನು ನೋಡವ್ವ ನೀನು ತಾಯಿ ಇಲ್ಲದ ತಪ್ಪಲಿ ಹಾ ಚಿಕ್ಕಮ್ಮ ಅಂತ ತಿಳ್ಕೊಂಡು ಪ್ರೀತಿಯಿಂದ ಇರಬಾರ್ದ ನೀನು ನಾವು ನೋಡ್ರಿ ಮಾನ ಮರ್ಯಾದಿಲ್ದವು ಮದುವೆ ವಯಸ್ಸಿಗೆ ಬಂದ ಮಗಳನ್ನ ಇಟ್ಕೊಂಡು ಚಿಕ್ಕಮ್ಮ 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 ಅನ್ಕೋತ ಹೋಗ್ಬೇಕಂತ ಯಪ್ಪ ಒಂದ ಎರಡ ನಮ್ಮವ್ವ ಸತ್ತ ಮೇಲೆ ಸಂದಿಗೊಂದು ಮೂಲಿಗೊಂದು ಮನಿಗೊಂದು ಊಳಿಗೊಂದು ಎಷ್ಟು ಮಂದಿ ಚಿಕ್ಕಮ್ಮ ಅಂತ ತಿಳ್ಕೊಳ್ಳಿ ಒಬ್ರ ಇಬ್ರ ನಿನ್ನವನ ಆಕಿನಾಗ ತಗೊಂಬಂದಿಟ್ಟು ನೋಡಿ ಅದನ್ನ ಹೇಳಿ ನನಗ ನಿಮ್ಮವ್ವ ಸತ್ತದಕ್ಕ ನಿಮ್ಮವ್ವ ಸತ್ತು ಇಷ್ಟು ವರ್ಷ ಆದ್ರೂ ಈ ಪಾಪಿ ಮುದಿ ಜನ್ಮ ಯಾವ ಹೆಣ್ಮಕ್ಳು ಕಣ್ಣೆತ್ತಿ ನೋಡಿಲ್ಲವಾ ನೋಡಿಲ್ಲ ಗೊತ್ತಾಯ್ತು ಸುಮ್ಮನೆ ಮುದ್ಕೋ ಎಲ್ಲ ಅದಕ್ಕ ಕಣ್ಣು ಈ ಊರಾಗಿನ ಮುತ್ತೈದರೆಲ್ಲ ಕೂಡಿ ನನಗ ಸುಶೀಲಾ ಮೂರ್ತಿ ಅಂತ ಬಿರುದು ಕೊಟ್ಟಾರ ಬಿರುದು ಬಾರಿ ಚಂದ ಕೊಟ್ರ ಯಾರು ಶೀಲ ಉಳಿಸ್ಕೊಂತಾರ ಅಂತವ್ರಿಗೆ ಸುಶೀಲಾ ಅಂತಾರ ಪುಟ್ಟ ಹೌದು ಚಿನ್ನ ನೀವು ಹೋಗಿ ಎಲ್ಲಾರ್ದು ಶೀಲ ಹಾಳು ಮಾಡಿದ ಅಂದ್ರೆ ಚಲೋ ಆಗ್ತದೆ ನೋಡ ಬಯಲಿಕ್ಕೆ ರಿಪೇರಿ ಮಾಡ್ತಾವ ಇದಾವೇನ್ರಿ ರಿಪೇರಿ ಅಳೆ ಪಾತ್ರೆ ಅಳಕೆ ಮುಣ ಹಳೆ ಕೂದ್ಲ ಯಪ್ಪ ಚಂದ ಜೋಡಾದಿ ನೋಡು ಒಬ್ಬ ಜೋಗ್ಯಾರವ ಒಬ್ಬ ಕೂದ್ಲ ಮಾರವ ನಿನ್ನಿಂದ ನಾ ಗಂಟು ಹೊತ್ಕೊಂಡ ಬಂದ್ಬಿಡ್ತೀನಿ
ಯಪ್ಪ ರಿಪೇರ್ ಮಾಡೋರು ಬಂದಾರ ನಂದು ತೋರಿಸ್ಲ ಅವ್ವ ಮಗಳ ಅದು ತೋರ್ಸೋ ಪಾತ್ರ ಅಲ್ಲ. ಅದಕ್ಕ ಕೀಲಿ ಕಳೆದು ಎಷ್ಟೋ ದಿನ ಆತು ಪತ್ತ ಮನ್ಯಾಗ ಹಂಗ ಇಡಬಾರ್ದು ಜಂಗ್ ಹತ್ತಾವು ಇವ್ರು ಬಂದ್ರ ಒಂದ್ಸಲ ಇಷ್ಟು ಮಂದಿ ಆಗಿದಾರ ನೀನ್ ಯಾಕೆ ತೋರಿಸಿ ಬೇಕಿದ್ರ ಚಿನ್ನೂರಾಗ ಇಲ್ಲ ರೈಚೂರಾಗಾರ ಇಲ್ಲೋರ ಮಂಡ್ಯದಾಗಾರ ತೋರ್ಸ ಇಲ್ಲಿ ತೋರ್ಸೋದ ಬೇಡ. ನನ್ನ ಅಷ್ಟು ಹಾಗೂ ತಿಳಿಬೇಡ್ರಿ ಯಜಮಾನ್ರ. ನಾನು ಬೆಂಗಳೂರು ಪಕ್ಕದ ಕಂಪ್ನಿಯಾಗ 10 ವರ್ಷ ಸರ್ವಿಸ್ ಆಗಿ ಬಂದೀನಿ. ಈ ಜೋಗ್ಯರ್ ವಾಸು ಅಂದ್ರ ಮಾಡಕ ಬೇಸ ಅಂತಾರ ಮಾಡಿಸಿಕೊಂಡಾರ. ಕೇಳಲ್ಲ ಮಾರ ಮವನ್ ಕೇಳೋ ಇಲ್ಲ ಅಂದ್ರ ಮಾರ್ತ ಮವನ್ ಕೇಳೋ ಅಷ್ಟೇ. ಅದಕ್ಕ ಇಲ್ಲೇ ರೋಡ್ಗೆ ಕುಂತಿರ್ತಾಳಲ್ಲ ಸಂತೋಷನ ಕೇಳ ಅಂತ ಹಳೆ ಪತ್ತನೆ ರಿಪೇರಿ ಮಾಡೇನ್ರಿ. ರಿಪೇರಿ ಅಲ್ಲ ಸಾವ್ಕಾಶ ಹೇಳು ಶಟದ ಮುರ್ಕೊಂಡಿ ಅಂತಿಲ್ಲ. ನಾನು ನೋಡಕತ್ತೀನಿ ಬಂದಾಗಿಂದ ಯಾ ನಮೂನಿ ಶೆಟ್ಟಕತ್ತಿ ಅಂದ್ರೆ ನೀವು ಮಾಡೋದ್ರಾಗ ಪರ್ಫೆಕ್ಟ್. 2002ರಾಗ ನಮ್ಮಪ್ಪ ಇದೇ ಜೋಗೇರಿ ರಿಪೇರಿ ಮಾಡ್ತಿದ್ದ. ಹಂಗ ನಮಗೆ ಒಲಿದು ಬಂದೈತೆ ನಾವು ಮಾಡ್ತೇವ್ರಿ ತಕ್ಕ ಮಟ್ಟಕ್ಕೆ ರಿಪೇರಿ. ಅದ್ರಾಗ ನೋ ಡೌಟ್. ಅಯ್ಯೋ ನಮ್ದು ಏನ್ ಮಾಡೋದು ಬಿಡ್ರಿ, ನಮ್ದು ಅದು ಹಣೆ ಬರನ ಆಗೈತಿ. ನಾನು ಕರೆಕ್ಟ್ ಗೆಸ್ ಮಾಡಿ ನೋಡ. ನಿಮ್ ಅಲ್ಲ ತಮ್ಮ ನಮ್ ಪತ್ರದ ಸೈಡ್ ಕೀಳಿ ನಿಂತಾಕ ಇರ್ಬೇಕಲ್ಲ. ಮೊದಲು ನಿಮ್ದು ಪತ್ತ ತೋರಿಸ್ರಿ. ಮೊದಲು ಪತ್ತದ ಸೈಜ್ ಗೊತ್ತಾಗ್ಬೇಕ. ಯಾವ ಸೈಜ್ ಬೇಕು ಆ ಸೈಜ್ ಸಟ್ ಮಾಡಿ ಕೊಡಾಕ ಆಟೋಮೆಟಿಕ್ ಐಡಿಯಾ ಬಂದು ಬಿಡ್ತ್ರಿ ಯಜಮಾನ್ರ. ಬಂದು ಬಿಡ್ತಾ. ಹೌದಪ್ಪ ಅವ್ರು ಹೇಳೋದು ಬರಬರಿ ಐತಿ. ಪತ್ತ ನೋಡ್ಲಾರ್ದ ಕೈ ಹೆಂಗ್ ಕೊಡ್ಬೇಕು ಅವ. ಪತ್ತ ಸಾಣದೈತು ದ್ವಾಡದೈತು ಅವನ್ ಏಟೈತು ಏನು ಇಲ್ಲಿ ಕೈ ನೋಡಿದ ಮೇಲೆ ಕೊಡ್ತಾರ. ನೀ ಹಂಗ ಸುಮ್ನೆ ಕೊಡು ಅಂದ್ರೆ ಹೆಂಗ ದೋಸ್ತ ನೀ ಹೇಳೋದು ಬರಬರಿ. ನಂದು ಅದ ಹಣೆ ಬರಾಗೈತಿ ನೋಡು. ನಾನು ಕರೆಕ್ಟ್ ಗೆಸ್ ಮಾಡಿ ನೋಡ. ನಿಮ್ ಪೊತ್ತಕ್ಕ ಹಿಂಗಾಗಿರ್ಬೇಕಂತ. ಅಯ್ಯಯ್ಯೋ ಗಜ ಗಜ. ಈಗೇನ್ ಹೇಳಿದ್ರ ಬರಬ್ಬರಿನೇ ಹೇಳಿದ್ರಿ. ಹೋಗ್ಲಿ ಬಿಡು ಅಂದಂಗ ಮತ್ತೆ ನಿಮ್ ಸಾಮಾನು ಯಾಕೆ ಬಾಯಿ ತೆರೆದ್ರಿ ಬಾಯಿ ಮುಚ್ಚಿ. ಇಂದ ಸರಿ ಅವ್ನ ಸಾಮಾನು ಅದಾವ ಇಲ್ಲಿ ಕೇಳ್ತ ನಾನು. ಅಲ್ರಿ ನಿಮ್ಮ ಸಾಮಾನು ಎಲ್ಲಷ್ಟು ಸರಿಯಾಗಿ ಅದಾವ ಏನಿಲ್ಲ ಮತ್ತೆ ತಂದೆ ಮಗಳು ಕಣ್ಣಿಗೆ ನಾನು ಹೆಂಗ ಕಾಣ್ತೇನೆ. ನಿಮ್ಮಪ್ಪ ನೋಡಿದ್ರ ನನಗೆ ಸಾಮಾನು ಸರಿಗಿದ್ದಾವ ಇಲ್ಲ ಅಂತಾನ. ನೀನ್ ನೋಡಿದ್ರ ನನಗೆ ನರಗಿರ ಇದಾವ ಇಲ್ಲ ಅಂತಿದ್ದೆ. ನೀವಿಬ್ರು ಏನಂತ ತಿಳ್ಕೊಂಡ್ರಿ? ಅಲ್ಲ ತಮ್ಮ ನೀನೇನು ಜಗವನು ಹೌದು ಹೌದು ನೀನು ಸಾಮಾನ್ಯರ ಸರಿಯಾಗಿ ಹದವೋ ಇಲ್ಲೋ. ಈ ಅನುಮಾನ ನಿಮಗೆ ಯಾಕೆ ಬಂದ್ರಿ? ಅನುಮಾನಂ ಪೆದ್ದ ರೋಗ. ಮೊದಲು ನಿಮ್ದು ಸಂಶಯ ನಿವಾರಣೆ ಆಗ್ಬೇಕಂದ್ರೆ ತಂದೆ ಒಂದು ಮಗಳೊಂದು ಕೈಯಾಗಿ ಹಿಡ್ಕೊಂಡು ಪರೀಕ್ಷೆ ಮಾಡಲ್ಲ. ಮಗಿರಂತವ್ನ ನಡ್ಬರಕ್ ಬರ್ಬೇಡ ಸುಮ್ಮಿರು ಅಂದೆ. ಹೋಗಿ ಹಿಡ್ಕೋಬೇಕು ಅಂತ ನೋಡು ಹಿಡ್ಕೋ ಹೋಗ್ತೀನಿ. ನಾ ಕೇಳ್ತೀನಿ ಸುಮ್ಮಿರು ನಡ್ಬಾಕ ಹೋಗ್ಬಿಡ್ತಾನೆ. ಬೇಕಿತ್ತ ಇದು ನೀನು ಮಾರಿ ಮಂಗಳ ಮಗ ನಾನೆಲ್ಲ ಕೇಳಿದೆ ನೀನೇ ಕೇಳಿ. ಗಾಡಿಗೆ ಊಟ ಬಾಳ ಜಲ್ದಿ. ಹೌದಪ್ಪ ಅವ್ನು ತಗೊಂಡೇನಿ ಬಡ್ಕೊಳ್ಳಿಲ್ಲ ನೀನೇ ಹೋಗಿ ಅದ ಹೆಂಗಾಯ್ತು ನೋಡ್ ನಮ್ದು. ಹಂಗಾಗಬಾರ್ದು ಅಂದ್ರೆ ಹಿಂಗ ಆಗ್ಬೇಕಾಗಿತ್ತದು. ಜಾಟಿ ಹಾ ಇನ್ನೂ ಒಂದೈತೆ ಅದನ್ನ ತೋರಿಸ್ಲಾ? ಬ್ಯಾಡಿಗೆ ಬೇಡ ಹಂಗಲ್ಲಪ್ಪ ಅಷ್ಟು ಯಾಕಯ್ಯ ಬಸ್ ನೋಡಿದ್ರು ಬುಡಕ್ ಪುಸ್ ಅಂತ ಅವ ಹೊಂಟ್ಬಿಟ್ಟೈತೆ ಅದು. ಅದಕ್ಕೆ ಅಷ್ಟು ಒಂದು ತೋರಿಸ್ಲಾ? ಬ್ಯಾಡಿಗೆ ಕಿತ್ತೋದು ಹೊಸ ಪಂಪ್ ಹಾಕ್ಬಿಡವ್ವ. ನೋಡವ್ವ ನನಗ ಆಗಲಿಲ್ಲ ಅದ್ರ ತೋರ್ಲಾ ಇದ್ರ ತೋರ್ಸ್ಲಾ ಡ್ಯಾಡಿ ಅಂತ ಹೇಳಿ ನಮ್ಮ ತಲೆ ತಿನ್ಬೇಡ. ನನಗೆ ಏನೇನು ತೋರ್ಸ್ಬೇಕಂತ ಮನಸ್ನಾಗೈತು ಅದನ್ನೆಲ್ಲ ತೋರ್ಸ್ಬಿಡು. ಆಯ್ತು ಬಿಡಪ್ಪ ಏನ್ ಮಾಡಕ್ಕಾಗತ್ತ ಎಲ್ಲಷ್ಟು ಒಮ್ಮೆ ತೋರಿಸ್ಬಿಡ್ತೀನಿ. ಒಂದ ಸರಕ್ಕೆ ಬಂದು 2 ದಿವಸ ನಮ್ಮ ಮನೆ ಒಳಗಿದ್ದು ಎಲ್ಲ ರಿಪೇರಿ ಮಾಡೋಗ್ಬಿಡಿ. ನಿಮ್ಮ
ತೆಗೆದ್ಬಿಡ್ಲ ಏನ್ ಬೀಗಲ್ಲ 4 ದಿನದ್ದು ಮಾಡಿ ಏನ್ ದೊಡ್ಡ ಡೀಸೆಲ್ ರಿಪೇರ್ ಮಾಡಕ್ ಬಂದ ನೀನು ಇವತ್ತು ಎಷ್ಟಾಗ ಕಷ್ಟ ಮಾಡಿ ಉಳಿದಿದ್ದು ನಾಳೆ ಬಂದು ಮಾಡಿ ತಮ್ಮ ಜೋಗ ಹುಡುಗ ಏನ್ ಹೇಳ್ರಿ ಯಜಮಾನ್ರ ನನ್ನ ಮಗಳಿಗೊಂದು ನಮ್ಮ ಮನೆ ಮುಂದ ದೊಡ್ಡದು ಬೇವಿನ ಗಿಡ ಐತಿ ಅದರ ನೆರಳಿಗೆ ಕುಂತ್ಕೊಂಡು ಮಾಡು ಕೆಲ್ಸಕ್ಕೆ ಅಗತ್ಯ ಬಿದ್ದ ಸಾಮಾನಷ್ಟೇ ಹೊರಗಾಕು ನಿನ್ನದ್ರಾಗ ನೀನು ಮೈ ಮರ್ತೆ ಕುಂತ್ಕೊಂಡಿ ನೀನು ಸಾಮಾನ ಇಲ್ಲ ಊರಿಗೆ ಹೋಗ್ತೆ ಇದು ಖಚಿತ ಯಾಕ್ರಿ ಯಜಮಾನ್ರೆ ಯಾಕ್ರಿ ನನ್ನ ಮಗಳಿಗೊಂದು ಕೆಟ್ಟ ಚಾಳಾಯ್ತು ತಮ್ಮ ಸಾಮಾನ ಕಂಡ್ರ ಸಾಕು ಸಟ್ಟ ಕೈ ಹಾಕ್ಬಿಡ್ತಾಳ ಅಮ್ಮೋ ಹಿಂಗೈತಿ ಏನ್ರಿ ಯಜಮಾನ್ರ ಹೌದೌದು ನಿಮ್ ಹುಷಾರಾಗಿರ್ಬೇಕು ನಾನು ಹಂಗಾದ್ರ ಹೌದು ಸಾಮಾನು ಹುಷಾರಾಗಿ ಇಟ್ಕೊಡ್ರಿ ಮಗಳ ಜನ್ಸುಬಾಯಿ ಅಪ್ಪಾಜಿ ಇವನ್ನ ಕರ್ಕೊಂಡು ಹೋಗವ ನಾನು ಮದ್ದಾಪುರ ಪಂಚಾಯತ್ಯಾಗ ಸ್ವಲ್ಪ ಕೆಲಸ ಐತಿ ನಾನ್ ಬರ್ತೀನವ ಸರಿ ಡ್ಯಾಡಿ ಬಾಯವ ನೀವು ಹೋಗು ಡ್ಯಾಡಿ ನಮ್ಮಪ್ಪ ಹೇಳಿ ಹೋದ ಮತ್ತೆ ನೋಡ್ಕೊತ ನಿಂತೀರಿ ನಡ್ರಿ ತಡಿ ಗಡಿ ಬಿಡಿ ಮಾಡ್ಬೇಡ ಏನು ಉಸು ಬರ್ಲೈತಿದು ಇದು ಸಿಕ್ಕಿದ ಚಾನ್ಸ್ ಅಂತಂದ್ರೆ ಮಾಡಿ ಹೋಗೋದು ಬಿಟ್ಟು ತಡಿ 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 ಅಂತಂದಿ ಇಷ್ಟು ಸ್ಲೋ ಆದ್ರೆ ನಡೆಯಂಗಿಲ್ಲ ಫಾಸ್ಟ್ ಇರ್ಬೇಕು ಫಾಸ್ಟ್ ಇರ್ಬೇಕಂದ್ರೆ ನನಗೆ ಒಂದು ಡೌಟ್ ಬರಾಕತ್ತೈತಿ ನಿನಗೇನು ಗಂಡನ ಐತೋ ಏನು ಇಲ್ಲ ಈ ಅನುಮಾನ ಇವು ಯಾಕೆ ಬಂದ್ರಿ ಅನುಮಾನಂ ಪೆದ್ದ ರೋಗ ಆಹಾ ಹಂಗಲ್ಲ ನಾ ಹೇಳಕತ್ತಿರೋದು ಯಾಕಂತಂದ್ರ ನರ ದೌರ್ಬಲ್ಯ ಇದ್ದವರು ಅವ್ರಿಗೆ ಏನು ಇರಂಗಿಲ್ಲ ಅಂತ ಎಲ್ಲ ಸತ್ತು ಬಿದ್ದು ಮಕ್ಕೊಂದು ಹಿಂದೆ ತಿನ್ನಿತನ ಇರ್ತಕ್ಕಂಥ ಅಂದ್ರೆ ಅವಕ್ಕ ಗಂಡಸರ ಜೊತೆ ಇದ್ರು ಅಷ್ಟ ಹೆಣ್ಸರ ಜೊತೆ ಇದ್ರು ಅಷ್ಟ ಮೊನ್ನೆ ಚಿಕನ್ ಗುಂಡೆ ಜ್ವರ ಬಂದು ಸ್ವಲ್ಪ ನರ ಹಿಡ್ಕೊಂಡವ ನೀನ್ ಏನಾರ ಬಿಡಿಸ್ತಿ ಏನೋ ಬಿಡಿಸ್ತಿ ಏನಂತ ನೀ ನನ್ನ ಕೇಳಕತ್ತಿ ನನ್ನ ಕೈಯಾಗ ಕೊಟ್ಟು ನೋಡು ನೀನು ನರಾನ ಕತ್ತರಿಸಿ ಕೈಯಾಗ ಕೊಡ್ತೀನಿ ನಾ ಬ್ಯಾಡ ಹಂಗಂದ್ರೆ ಒಂದ್ ಕೆಲಸ ಮಾಡು ನೀನು ಟೋಟಲ್ ಆಗಿ ಎಲ್ಲೆಲ್ಲಿ ಹಿಡ್ದವ ನರ ಎಲ್ಲ ಹಿಡ್ದವ ನರ ಒಟ್ಟು ಹಿಡ್ದವ ಇನ್ನು ನರ ಇಲ್ಲ ಶಿವ ಇಲ್ಲ ಈಗ ಹಿಡಿಸ್ಕೊಂಡ್ ಬಂದಲ್ಲೋ ಇನ್ನು ಮುಂದೆ ಹೆಂಗ ಬಾಳೆವಿನ್ ಏನ್ ಮಾಡಿದ್ರಿ ಏನೂ ಇಲ್ಲ ನಾನು ಇದನ್ನ ಚಿಂತೆ ಮಾಡಿ ನೀವ್ ಇರಲ್ರಿ ಚಿಂತಿಲ್ಲ ಒಂದು ಸರಿ ನನ್ನ ಕೈಯಾಗ ಕೈ ಕೊಟ್ಟು ನಂದು ನೀ ಹಿಡ್ಕೋ ನೀನು ರೆಡಿ ಅಂದ್ರ ತಡ ಬೇಡ ಇಲ್ಲೇ ಸುರ ಹಚ್ಕೊಂಡ್ಬಿಡಮ್ ನಡಿ ಇಬ್ರು ಕೂಡಿ ಕುಣ್ಯಾಕತ್ತಿದ್ವಿ ಅಂದ್ರೆ ನೋಡು ನನ್ನ ನಿನಗ ನಿನ್ನ ನರ ಅಷ್ಟ ಹೋಗಿ ಕಾಡ್ ಮಾಸ್ತಾರ ನಮ್ಮ ನರಗಳೆಲ್ಲ ಸುರಲ್ಲ చేస్తున్నావు
చేసి చిలిపిగా చిందులేస్తావా బయట ఎగరేసే పరుగా పాపా నడుకున ఊగే జడగంట తిప్పుకోక నీ వెనుక ఎగబడి రాగే చెలిమంట ఎంత చెప్పినా వినగా గమనిస్తున్నా కళ్ళారా శుభమించిందమ్మో నీ యవ్వనంకి నిరా పాపమనుకోనా అయ్యో పాపమనుకోనా బయట పడతానా బతిమాలేనా ఊరెత్తిస్తున్నావే తెగమారం చేస్తున్నావే బలవంతా నాతో ఊహిస్తావా బాలిక ಜ್ಯೋತಿ ಮೂಗು ಹಾರಿದರೆ ಮೂರು ಗಾಯದ ಹಾರುವ ಚಿಗರೆ ಛಾತಿಗೆ ಸೇರಿದ ಸುರ ಸುಂದರಿ ಹೆದರಿ ಹೌವಾರಿ ಎತ್ತ ಚಿಗಿದರು ಸಿಗಲಾರದು ನಿನಗೆ ದಾರಿ ಚಿರಿತೆಯಾಗಿ ಬೆನ್ನತ್ತಿರುವ ಈ ಕಪಾಲಿಯ ಕಣ್ತಪ್ಪಿಸಿ ರಕ್ಷಿಸುವುದೆಯ ನಾರಿ ಚಂದ್ರ ಜ್ಯೋತಿಗೆ ಸೌಂದರ್ಯ ದೀಪ್ತಿಯೇ ನಿನ್ನ ಅತಿಶಯೋಕ್ತಿ ಚಲುವಿನ ಚಿತ್ತಾರವೇ ಚುರುಕುಗೊಳಿಸಿ ತೆರಳಿಸಿದೆ ನನ್ನ ಪುರುಷತನ ಮಾತಿನಲ್ಲಿ ಇತಿ ಮಿತಿಯಿಲ್ಲ ಸೋದರ ಮಾವನೆಂಬ ಭಯ ಭೀತಿಯಂತೂ ಇಲ್ಲವೇ ಇಲ್ಲ ಅಂದಗಾತಿ ಚಂದಗಾತಿಯಾದ ನೀನು ನನ್ನ ಬಾಳ ಸಂಗಾತಿಯಾಗಿ ಸಂಮೋಹ ಸಂಪ್ರೀತಿ ನೀಡಿ ಸದಾ ಸ್ವರ್ಗ ಸುಖವನ್ನೇ ಧಾರೆಗೆರೆದು ಮೈ ಮರೆಸುವೆ ಎಂದು ಸುಮ್ಮನಿದ್ದರೆ ಕೊರತೆಯಾಗಿ ಬಿಟ್ಟೇನೆ ಕೈಯಾರೆ ಪ್ರೇಮ ಕೊಲಿಯದ ನೀನು ವ್ಯರ್ಥ ಕಾಮಕ್ಕೆ ಬಲಿಯಾಗುವೆಯಲ್ಲ
ನಾನು ನಿನ್ನ ತಪ್ಪಿಕೊಂಡು ಮುತ್ತಿನ ಮಳೆ ಕಳೆದು ಹೀಗೆ ಬಿಡುವೆ ನಿನ್ನ ದೇಹದ ಮಾಧುರ್ಯವನ್ನು. ಆದರೆ ಇನ್ನೆಲ್ಲಿ ನಿನಗೆ ಪತಿ? ನಾನೇ ಉಮಾಪತಿ, ಉಮಾಪತಿ. ಆದರೆ ಈ ಕಪಾಲಿಗೆ ತೃಪ್ತಿ ಪರಮ ಸಂತೃಪ್ತಿ. ಬಾಬಾ ನೀನೇಕೆ ಇಲ್ಲಿ? ಅಲ್ಲಿ ಇಲ್ಲಿ ಎಂದು ಕೇಳಬೇಡಲೇ ಮಾತಿನ ಮಲ್ಲಿ. ಎಲ್ಲಿ ನೀನು ಅಲ್ಲಿ ನಾನು. ಕಪಾಲಿ ಎಂದರೆ ಶಿವ. ಶಿವನಿಲ್ಲದ ಜಾಗದಲ್ಲಿ ಈ ಜಗದಲ್ಲಿ ಎಲ್ಲ ಶಿವಮಯ, ಶಿವನಿಚ್ಛೆ. ಯಾವರಾಗು ಗೌರಿ ಯಾವರಾಗು, ಯಾರಾಧರಾಗು, ಮೊದಲು ನೀನು ನನ್ನವರಾಗು. ನಾನು ನಿನ್ನವಳಾಗಬೇಕೆ? ಏನಿದೆ ನಿನ್ನಲ್ಲಿ? ಕೇವಲ ಹೆಣ್ಣಿನ ದೇಹ ಸ್ಪರ್ಶ, ಅವಳ ಸುಖಕ್ಕೆ ಹಾತೊರೆಯುವುದು ಬಿಟ್ರೆ ಬೇರೇನು ಗೊತ್ತಿದೆ ನಿನಗೆ? ಹೆಣ್ಣಿಗೂ ಭಾವನೆಗಳಿವೆ, ಆಸೆ ಆಕಾಂಕ್ಷೆಗಳಿವೆ. ಹೆಣ್ಣಿನ ಹೃದಯದ ಅಂತರಾಳದಲ್ಲಿ ಏನಿದೆ ಅನ್ನೋದನ್ನ ಶೋಧಿಸಲಾರದ ಅಂಧನು ನೀನು. ಅಂದ ಚಂದ ಸುಗಂಧ ಲೇಪಿತ ಮಂದಾರ ಪುಷ್ಪ, ಸ್ವಪ್ನ ಸುಂದರಿಯೇ. ಥಳ ಥಳ ಹೊಳೆಯುವ ನಿನ್ನ ಸೌಂದರ್ಯದ ಕೋಲ್ಮಿಂಚಿನ ಪ್ರಕಾಶ್ ನನ್ನ ಕಣ್ಣು ಕುಕ್ಕದಿದ್ದರೆ ಖಂಡಿತ ನಾನು ಕುರುಡನಾಗುತ್ತಿರಲಿಲ್ಲ. ಇಂದ್ರಿಯ ಸುಖಗಳನ್ನಳೆದು ಬಾಳಲು ನಾನೇನು ನಿರ್ಜೇತಿಂದ್ರಿಯನೇನಲ್ಲ. ಬಲವಂತದ ಮಗ್ನ ಸ್ನಾನ ಒಳ್ಳೆಯದಲ್ಲವೆಂದು ಬಲತ್ಕಾರಕ್ಕೆ ಮುಂದಾಗಲಿಲ್ಲ. ನಿಗ್ರಹ ಶಕ್ತಿ ಕಳೆದುಕೊಳ್ಳಲಿಲ್ಲ. ಹೂವು ತಾನಾಗಿಯೇ ಹರಡಬೇಕು, ಹಣ್ಣು ತಾನಾಗಿಯೇ ಮಾಗಬೇಕು, ತಾನಾಗಿಯೇ ಒಲಿಯಬೇಕು. ಏಕೆಂದರೆ ಅದರಲ್ಲಿರುವ ಪರಿಪಕ್ವತೆಯನ್ನು ಪರಿಪೂರ್ಣವಾಗಿ ಹೀರಬೇಕೆಂದು ಹಾತೂರ ಪಡಲಿಲ್ಲ. ನಿನ್ನ ಶೀಲ ಹಾಳು ಮಾಡುವ ದುರುದ್ದೇಶ ನನಗಿದ್ದಿದ್ದರೆ ನಿನ್ನ ಮೈ ಮಲಿನವಾಗಿ ಹೋಗುತ್ತಿತ್ತು. ನನ್ನ ಭಾವನೆಗಳಿಗೆ ಕವಡೆ ಕಿಮ್ಮತ್ತು ಕೊಡದೆ ಹೇಳು ದೊಡ್ಡದಾಗಿ ಹೊಗಳಿದೆಯಲ್ಲ. ಇಂದಿನ ಹೃದಯಂತರಾಳದಲ್ಲಿ ಏನಿದೆ ಎಂದು ಶೋಧಿಸಲಾರದ ಹಂದನೋ ನೀನು ಅಂದೆಯಲ್ಲ ಜ್ಯೋತಿ. ಹೃದಯ ಹೆಣ್ಣಿಗಷ್ಟೇ ಇಲ್ಲ, ಗಂಡಿಗೂ ಹೃದಯ ಇದೆ. ಗಂಡಿನ ಹೃದಯ ಕಲ್ಲು ಬಂಡೆಯಲ್ಲ, ಬಂಜರ ಭೂಮಿಯೂ ಅಲ್ಲ. ಜೀವದ ಉಸಿರಿನ ಪ್ರತಿ ಉಸಿರಿನಲ್ಲೂ ಭಾವದ ಉಸಿರು ಇದೆ. ಬಯಕೆಯ ಹಸಿವು ಬದುಕಿನ ಹಾಸ ಕಿರಣಗಳನ್ನೊತ್ತು ಒಂದೆರಸು ಕಾಣುತ್ತೇವೆ. ಎಂದಾದರೊಂದು ದಿನ ನೀ ನನ್ನ ಹೃದಯ ಬಗೆದು ನೋಡಬೇಯೇನೋ ಎಂಬ ನಿರೀಕ್ಷೆಯಲ್ಲಿದೆ. ಕರುಣೆ ಇಲ್ಲದ ನಿನಗೆ ಕಿಂಚಿತ್ತಾದ ಊಹ ಸ್ವಭಾವ ಹುಟ್ಟಲಿಲ್ಲ. ನನಗೀಗ ಹೊರಟು ಹೋಗಿದೆ. ನಾನೀಗ ವಿಶ್ವಾಸಿಯಲ್ಲ, ಸ್ವಾಸಿ. ನನಗೆ ನಿನ್ನ ಸುಖ ಬೇಕು. ನನಗೆ ನೀ ಮನಸ್ಸಬೇಕು. ಈ ನಿನ್ನ ದೇಹ ಸಾಮ್ರಾಜ್ಯದ ಅಧಿಪತಿ ನಾನಾಗಬೇಕು. ಅಧಿಪತಿ ಆಗಬೇಕನ್ನೋ ಈ ನಿನ್ನ ಹುಚ್ಚೆ ನಿನ್ನನ್ನು ಬ್ರಹ್ಮಲೋಕದತ್ತ ಕರೆದೊಯ್ದು ಮುರುಗನನ್ನಾಗಿ ಮಾಡ್ತಾ ಇದೆ. ಮಾವ, ಏನಾದರೂ ಆಗೋ, ಮೊದಲು ಮಾನವನಾಗೋ. ಮಾನವನಾಗಲೇ ಮಾನವ. ಮಾನವೀಯತೆಗೆ ಮರ್ಯಾದೆ ಇಲ್ಲ, ನಿಯತ್ತಿಗೆ ನೀರು ಸಹ ಸಿಕ್ಕುವುದಿಲ್ಲ. ನಾ ಬಯಸಿದ ಹರಗಿಣಿ ಮತ್ತೊಬ್ಬರ ಪ್ರೇಮ ಪಂಜರದ ಸೆರೆಯಾಗುತ್ತದೆ ಎಂದು ಗೊತ್ತಾದ ಮೇಲೂ ಹೇಗೆ ತಟಸ್ಥನಾಗಿರಲಿ? ಕೇಳೇ ನನ್ನ ಅಕ್ಕನ ಮಗಳೇ, ನನ್ನ ಅಚಲ ನಿಶ್ಚಲ ಗುಪ್ತ ಪ್ರೀತಿಯ ನರ ಹೂವೆ. ನೀನು ಸತ್ತರೆ ನಿನ್ನ ಎಣವನ್ನು ಅನ್ಯರು ಮುಟ್ಟಬಾರದು. ಸ್ವತಃ ನನ್ನ ಜಾಗದಲ್ಲಿ ಸ್ವತಃ ನನ್ನ ಕೈಯಾರೆ ಕುಡಿ ತೋಡಿ ಹೂನಿಡಬೇಕು. ದಿನ ಅಪ್ಪಿ ಮುದ್ದಾಡಿ ಗತ್ತುಗೆಗೆ ಮುತ್ತಿಡಬೇ. ಇಂಥ ಹುಚ್ಚು ವ್ಯಾಮೋಹಿಯಾದ ನಾನು ಜೀವಂತ ಪುತ್ಥಳಿಯಾದ ನಿನ್ನನ್ನು ಅಷ್ಟು ಸುಲಭವಾಗಿ ಬೇರೆಯವರಿಗೆ ಒಪ್ಪಿಸುವೆನೇ? ಹೊಳೆ ನೀರಿಗೆ ಗಂಡೆ ನಾಯಕನ ಅಪ್ಪಣೆಯೇಕೆ?
ಆಗು ಹೋಗುಗಳನ್ನು ತಡೆಗಟ್ಟಲು ನೀನೇನೋ ಸರ್ವಶಕ್ತನಲ್ಲ, ಸರ್ವಾಧಿಕಾರವುಳ್ಳ ಸರ್ವೇಶನೂ ಅಲ್ಲ. ಸರ್ವತಂತ್ರದ ಸೂತ್ರಧಾರ ನಾನು, ಪಾತ್ರಧಾರಿ ನೀನು. ನನ್ನನ್ನು ಕಂಡು ಬಾಲ ಮುದುರಿಕೊಂಡಿದ್ದ ನಾಯಿನಿ ಈಗ ಎಡ ಎತ್ತಿದ ಸರ್ಪಿಣಿ. ಯಾರ ಪ್ರಚೋದನೆ ಪ್ರೋತ್ಸಾಹದಿಂದ ನಿನಗೆ ಧೈರ್ಯ ಬಂದಿದೆ ಎಂದು ನಾ ಬಲ್ಲೆ. ನಿನಗೆ ಪೂರ್ತಿ ಕೊಟ್ಟವನನ್ನೇ ಕೊಲೆ ಮಾಡಿ ಬಿಡುವೆ. ಯಾರನ್ನ ಕೊಲ್ಲಬೇಕು? ಈರಿನ ದುರ್ಬಲ ಮನದ ಮೇಲೆ ದುರಾಕ್ರಮಣದಿಂದ ದುರಾಡಾಟ ನಡೆಸುತ್ತಿರುವರಲ್ಲ, ಮೋಸ, ಅನ್ಯಾಯ, ಅಧರ್ಮ, ಅಸತ್ಯ ಅನ್ನೋ ಈ ದೈತ್ಯರನ್ನ ಮೊದಲು ಕೊಲ್ಲು. ದಬ್ಬಾಳಿಕೆ ನಡೆಸ್ತಾ ಇರೋ ಈರಿನ ಸಂಕಟ ಮನದ ಕಾಕ ಕುಹಕರೆಂಬ ಕಿರಾತಕರನ್ನ ಮೊದಲು ಕೊಲ್ಲು. ಅರಿಷಡ್ವರ್ಗ, ಸಪ್ತರಸನ, ಅಷ್ಟಮದಗಳನ್ನು ಈ ದುಷ್ಟ ಭ್ರಷ್ಟರನ್ನ ಮೊದಲು ಕೊಲ್ಲು. ಬಾಬಾ, ಇನ್ನು ಕಾಲ ಸರಿದಿಲ್ಲ ನೋಡು. ಇನ್ನು ಮುಂದಾದ್ರೂ ದುರ್ಮಾರ್ಗದಲ್ಲಿ ಅಡಿಯಿಡುವುದನ್ನ ಬಿಟ್ಟು ಸನ್ಮಾರ್ಗದಲ್ಲಿ ಸಾಗು. ಸನ್ಮಾರ್ಗ ನನ್ನದು ಸುರಂಗ ಮಾರ್ಗ. ಸತ್ಯ, ನ್ಯಾಯ, ನೀತಿ. ಅರಿಷಡ್ ವರ್ಗ, ಸಪ್ತ ವ್ಯಸನ, ಅಷ್ಟಮದ ಕಲಿಯುಗದಲ್ಲಷ್ಟೇ ಹುಟ್ಟಿ ತಾಂಡವಾಡುತ್ತಿಲ್ಲ, ಯುಗ ಯುಗಗಳಿಂದಲೂ ಹುಟ್ಟಿ ಬಂದಿವೆ. ಕರ್ಮ ಯುಗದಲ್ಲಿ ಕೆಟ್ಟ ಕರ್ಮಗಳು, ಸತ್ಯ ಯುಗದಲ್ಲಿ ಪಾಪ ಕೃತ್ಯಗಳು ಮರ್ಮದಿಂದಲೇ ನಡೆದು ಹೋಗಿವೆ. ಮಾವ, ಸತ್ಯಯುಗಗಳ ಅವಹೇಳನ ಮಾಡುವುದು ಮಹಾ ಅಪರಾಧ. ಧರ್ಮ ಯುಗದ ದೂಷಣೆ ಮಾಡುವುದು ಅಕ್ಷಮ್ಯ ಅಪರಾಧ. ಯಾವುದು ಸತ್ಯಯುಗ, ಯಾವುದು ಧರ್ಮಯುಗ? ಆದರದ ಕತೆ ಸೋದರರ ವಧೆ. ಆಲಿಸಿ ಕೇಳುವವನು ಕಡ ಮೂರ್ಖನೆಂದ ಸರ್ವಜ್ಞ. ಮೂರ್ಖಂಗೆ ಬುದ್ಧಿ ನೂರ್ಕಾಲ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅಂತ ಸರ್ವಜ್ಞಾನ ಹೇಳಿದ್ದನು. ಮಾವ, ನೀನೇನು ಪೂರ ಅಜ್ಞಾನಿ ಅಲ್ಲ. ಇನ್ನು ಮುಂದಾದ್ರೂ ಜ್ಞಾನಿಯಾಗಿ ಬಾಳುವುದನ್ನ ಕಲಿ. ಯಾರ ಮಾತಿಗೂ ನಾನು ಮಾರ್ಪಡವನಲ್ಲ, ಹಿಡಿದ ಹಠ ಬಿಡುವನಲ್ಲ. ನನಗಿರುವುದು ಎರಡೇ ಎರಡು ಕೆಲಸ. ಒಂದು ನಿನ್ನ ಶೀಲ ಹಾಳು ಮಾಡುವುದು, ಇನ್ನೊಂದು ನಿನ್ನನ್ನ ನಿನ್ನ ಮನೆಗೆತ್ತವನನ್ನು ಪರವಾಗಿ ಗೆಲ್ಲುವುದು. ಏ ಮಾವ, ಈರಿನ ಹಾರಾಟ ಕೂಗಾಟ ಒಳ್ಳೆಯದಲ್ಲ. ನೀನೇನೋ ಸಿಂಹದ ಹಾಲನ್ನ ಕುಡಿದು ಬೆಳೆದವನಲ್ಲ. ಅವರು ಕೈಲಾಗದ ಹೇಡಿಗಳು ಅಲ್ಲ. ಶೌರ್ಯ, ಧೈರ್ಯ, ಪೌರುಷ, ಪರಾಕ್ರಮ ಅವರಲ್ಲಿಯೂ ಕೂಡ ಪುಟಿ ಬೀಳುತ್ತಿದೆ. ಮುಸ್ಲಿಂ ದೊರೆ ಟಿಪ್ಪು ಸುಲ್ತಾನನ ಖಡ್ಗದ ಏಟಿಗೆ ಮೌನವಾಗಿ ಕುಳಿತಿರೋ ಹಂಪಿಯ ಕಲ್ಲು ಮೂರ್ತಿಗಳಲ್ಲ. ಹೌದಾ? ಅಂತ ಫಲಜ್ಞರೇ ಅವರು. ಯುದ್ಧದಲ್ಲಿ ಸೈನ್ಯ ಚದುರಿಸಿ ದಮ್ಮಾರಿಸಿಕೊಳ್ಳಲು ಕುಳಿತಾಗ ಜೀವ ಹೋದ ಮಹಾರಾಣ ಪ್ರತಾಪ ಸಿಂಹನ ಯಣದ ಮೇಲೆ 3 ದಿನಗಳವರೆಗೆ ಬಂದಕ್ಕಿ ಪಕ್ಷಿ ಬಂದು ಕೂಡುವುದಕ್ಕೆ ಅಂತ ಜಾತಿಗೆ ಸೇರಿದವನು ನೀನು ಯಾರಾದ್ರೆ ನನಗೇನು? ಧರ್ಮ ಇದ್ದಲ್ಲಿ ಜಯ, ಧರ್ಮ ಇದ್ದಲ್ಲಿ ಆ ದೇವರಿರುವುದು. ಧರ್ಮ ಇದ್ದಲ್ಲಿ ದೇವರಿರುವನೆನ್ನುವುದು ಶುದ್ಧ ಸುಳ್ಳು ವಿಚಾರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತೆ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮ್ಯಹಂ ಸಂಭವಾಮಿ ಯುಗೇ ಯುಗೇ ಎಂದು ಸಾರಿದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಧರ್ಮ ಸಂಸ್ಥಾಪನಾರ್ಥವಾಗಿ ಮತ್ತೆ ಅವತರಿಸಲೇ ಇಲ್ಲ ಅಂದಾಗ ಅಧಿಪತಿಗೆ ಧರ್ಮವನ್ನು ನೆಚ್ಚಿ ದೈಹಿಕ ಸುಖವನ್ನು ತ್ಯಜಿಸಿ ದೈಹಿಕ ಭೋಗಗಳನ್ನು ಭೋಗಿಸದಿರಬೇಡ. ಹುಚ್ಚಿಲ್ಲ ನಾನಲ್ಲವೋ ಹುಚ್ಚ? ನೀನಾರೆ ಹುಚ್ಚ? ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರಗಳನ್ನ ಅಲ್ಲಗಳೆಯುವುದು ಒಂದೇ, ಹೆತ್ತ ತಾಯಿಗೆ ದ್ರೋಹ ಬಗೆಯುವುದು ಒಂದೇ. ನೋಡುವವ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪನಾದ್ರೂ ಮನುಷ್ಯತ್ವವನ್ನು ಕಳೆದುಕೋ, ಇಲ್ಲವಾದ್ರೆ ಸರ್ವನಾಶವಾಗಿ ಹೋಗುವೆ. ಸರ್ವನಾಶ ಸರ್ವದ ಸಾಧ್ಯವಿಲ್ಲ. ಜ್ಯೋತಿ
ನಿನ್ನ ವಡುಪದೇಶವನ್ನು ಬಿಟ್ಟು ಕೇಳು ನನ್ನ ಉದ್ದೇಶದ ಸಿದ್ಧಾಂತವನ್ನೊಮ್ಮೆ ಕಿವಿಗೊಟ್ಟು. ದೇವಾದಿ ದೇವತೆಗಳೇ ದುರಭ್ಯಾಸ ದುಚ್ಚಟಗಳ ಮೂಲ ಕಾರಣಿಕರ್ತರು ರುಜು ಆಗಿಲ್ಲವೇ, ಮೋಜು ಮಾಡಿಲ್ಲವೇ, ಕಾಂಚ ಸೇರಿಲ್ಲವೇ, ಮಧುಪಾನ ಮಾಡಿಲ್ಲವೇ? ಇಲ್ಲಿ ಪಬ್ಬು ಕ್ಲಬ್ಬು ಕ್ಯಾಬರೆಗಳಿದ್ದಂತೆ ದೇವಲೋಕದಲ್ಲಿಯೂ ಇದ್ದವು. ಆದರೆ ರಂಬೆ, ಊರ್ವಶಿ, ಮೇನಕೆ ತಿಲೋತ್ತಮಿಯರ್ಯಾರು? ಅಲ್ಲಿ ಗಾಂಧಾರ್ವ ವಿವಾಹ ಪದ್ಧತಿ ಹೇಗಿತ್ತು? ಎರಡು ಹೃದಯಗಳು ಒಂದಾಗಿ ನಡೆಯೋದು ನಿಜಕ್ಕೂ ಪ್ರೇಮದ ಮೇಲಿನ ಜೀವನ. ಈಗ ನಡೆಯುವುದು ವಿಧಿ ಸಂಕಲ್ಪ. ಅಲ್ಲ, ಇದು ಇಲ್ಲಿ ನಡೀತಾ ಇರೋ ಒಂದು ಅಮಾಯಕ ಹೆಣ್ಣಿನ ಮೇಲೆ ನಡೀತಾ ಇರೋ ದೌರ್ಜನ್ಯ, ಅನ್ಯಾಯ, ಮೋಸ, ವಂಚನೆ. ಯಾರು ಮಾಡದಂತ ಮೋಸ ವಂಚನೆ ನಾನು ಮಾಡಬೇನೆ? ಚಂದ್ರ ಗುರು ಪತ್ನಿಯನ್ನು ಮೋಹಿಸಿದ, ಇಂದ್ರ ಗೌತಮ್ ಮಹರ್ಷಿ ಹೆಂಡತಿಯನ್ನು ಭೋಗಿಸಿದ, ಧರ್ಮರಾಯ ದ್ರೌಪದಿಯನ್ನು ದ್ಯೂತಕದಲ್ಲಿ ಪಣಕ್ಕಿಟ್ಟ, ಹರಿಚಂದ್ರ ಹೆಂಡತಿಯನ್ನು ಮಾರಿಯ ಬಿಟ್ಟ. ಇನ್ನು ದೈವ ಭಕ್ತರಾದ ರಾವಣ ಪಾರ್ವತಿ ದೇವಿಗೆ ಮನಸ್ಸೋತು ಬಿಟ್ಟ. ಎಲ್ಲರೂ ದೇವತೆಗಳಾದರೆ ಪಲ್ಲಕ್ಕಿ ಹೋರುವ ಯಾರು? ಒಳ್ಳೆಯವಳಾಗಬೇಕಾದರೆ ಈಗ ನಾನು ಇಲ್ಲಿ ಚಕ್ರವನಾಗಲೇಬೇಕು. ಮಾನ ನಷ್ಟ ಮೋಕದ ಮೇಲೆ ನಿನ್ನನ್ನು ಜೈಲಿಗೆ ತಳ್ಳುತ್ತೇನೆ. ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುತ್ತಿರುವೆಯಲ್ಲ, ಸೆಕ್ಷನ್ 353 ಕಾನೂನು ಪ್ರಕಾರ ಒತ್ತು ಹೊರಹಾಕ್ತೀನಿ, ಚಿಪ್ಪಲ್ಲಿ ಅನ್ನ ತಿನ್ನಿಸ್ತೀನಿ. ಇನ್ಸ್ಪೆಕ್ಟರ್, ಇದರ ಪ್ರತಿಫಲ ಏನಾಗುತ್ತದೆ ಎಂದು ಗೊತ್ತಾ? ಹೆಚ್ಚಿಗೆ ಉಚ್ಚರಿಸಬೇಡ. ನೀನು ಹೀಗೆ ಮಾಡ್ತೀಯ ನನಗೆ ಇನ್ಫಾರ್ಮೇಶನ್ ಬಂದಿತ್ತು. ಜೀವನ್ ಸರ್ ನನಗೆ ನೌಕರಿ ಕೊಡಿಸಿದ್ದು, ಜ್ಯೋತಿ ಮೇಡಮ್ ಅವರಿಗೆ ಪ್ರೊಟೆಕ್ಷನ್ ಕೊಡಲು ಹೇಳಿದ್ದು. ಓಹೋ, ಇದು ಅವನ ಕೆಲಸವೇ? ಇರಲಿ ಇರಲಿ. ಸಮಯಕ್ಕೆ ಸರಿಯಾಗಿ ಬಂದು ಈ ಪಾಪಿ ಕೈಯಿಂದ ನನ್ನ ಮಾನವನ್ನು ಕಾಪಾಡಿದ್ರಿ. ಆದ್ರೆ ಕೋರ್ಟ್ಗೆ ಕರೆಸಿ ಸಾಕ್ಷಿ ಹೇಳು ಅಂತ ಮಾತ್ರ ಹೇಳ್ಬೇಡಿ. ಆಗೇನು ಆಗದಂತೆ ನೋಡಿಕೊಳ್ಳುತ್ತೇನೆ. ನಡೆಯಮ್ಮ ಕಾನ್ಸ್ಟೇಬಲ್, ಎಳೆದುಕೊಂಡು ಬನ್ನಿ ಇವನನ್ನು. ನಿನಗೆ ಮುಂದೆ ಇದೆ ಗೆಜ್ಜೆ ಪೂಜೆ. ಇನ್ಸ್ಪೆಕ್ಟರ್, ಹುಲಿ 4 ಹೆಜ್ಜೆಯಿಂದ ಹಿಡಿದು ಅಂದ್ರೆ ಎದುರುಕೊಂಡಂತಲ್ಲ, ಬೇಕು ಶುರು. ಮನೆಗೆ ಬರ್ಲಿಲ್ವಲ್ಲ, ಯಾವತ್ತು ಇಷ್ಟು ಲೇಟ್ ಮಾಡಿದವರಲ್ಲ, ನಾನು ಕೇಳಿದೆ ಎಲ್ಲಿ ಹೋದವರಲ್ಲ, ಹಾಗಿದ್ಮೇಲೆ ಎಲ್ಲಿ ಹೋಗಿರ್ಬೋದು, ಯಾಕೆ ಇಷ್ಟು ಲೇಟ್ ಆಯ್ತು? ಯಾಕೆ ಮುಖ ಸಪ್ಪಲಾಗಿದೆಯಲ್ಲ? ಚಿಂತೆ ಮುಪ್ಪು, ಸಂತೋಷ ಯೌವನ ಅಂತ ಗೊತ್ತಿಲ್ವೇ? ನನಗೂ ಗೊತ್ತಮ್ಮ. ಚಿತೆ ನಿರ್ಜೀವ ವಸ್ತು ಸುಟ್ಟರೆ ಚಿಂತೆ ಸಜೀವ ವಸ್ತು ಸುಡುತ್ತದೆ. ಆದರೆ ಮುಂದೆ 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 ಏನಾಗುವುದು? ಮುಂದೆ ಆಗುವುದನ್ನು ಹೇಳುವುದಕ್ಕೆ ನಾನು ಜ್ಯೋತಿಷ ಕಲಿತವನಲ್ಲ. ಸ್ವಪ್ನ ಸುಶಕ್ತಿ ಜಾಗೃತಿ ಮೂಢರಿಗೆ ಕೇಳಿಲ್ಲ. ಸುಮ್ಮನೆ ಈ ವಯಸ್ಸಲ್ಲಿ ಚಿಂತೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ.
ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಸುಮ್ಮನೆ ಈ ವಯಸ್ಸಲ್ಲಿ ಚಿಂತೆ ಮಾಡಿ ಸಾಯ್ಬೇಡಿ ಡ್ಯಾಡ್. ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲಮ್ಮ. ಜೀವಾತ್ಮನು ಯಾರನ್ನು ಕೇಳಿ ಬರುವುದಿಲ್ಲ, ಯಾರನ್ನು ಹೇಳಿ ಹೋಗುವುದಿಲ್ಲ. ಕಾಯದ ಮೇಲೆ ಕನಿಕರ, ಜೀವದ ಮೇಲೆ ಮಮಕಾರವಿರಬಾರದಮ್ಮ. ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ಒಯ್ಯಲಿಲ್ಲ. ಬಂದು ಹೋಗುವ 3 ದಿನದ ನಡುವೆ ಅಂತೆಯಲ್ಲಿ ಅದು ನಮ್ದು ಇದು ನಿಂದು ಎಂದು ಬರದ ಚಿಲೆಮಾಯಿ ಬುದ್ಧಿ ಇಲ್ಲದ ಬುದ್ಧಿಗೇಡಿ ಜೀವ. ಆತ್ಮವೇ ಶುದ್ಧವಿಲ್ಲದಿದ್ದಾಗ ಆಧ್ಯಾತ್ಮದ ವಿಚಾರ ಏಕೆ ಮಾತಾಡ್ತಾ ಇದ್ದೀರಾ? ಅದೋಗ್ಲಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಾ ಅದನ್ನ ಹೇಳಿ ಮೊದಲು. ನಿನ್ನ ಮಾವ ಜೀವನ ಮನೆಗೆ ಹೋಗಿ ಏನು? ಆ ದುರಹಂಕಾರಿ ಮನೆಗೆ ನೀವ್ಯಾಕೆ ಹೋಗಿದ್ರೆ? ದಿನಾಲು ನಾನು ಕಾಲೇಜಿಗೆ ಹೋಗ್ಬರ್ಬೇಕಾದ್ರೆ ನಾನು ಮುಂಚೆನೆ ಎದುರಾದ್ರು ಒಂದ್ಸತಿನೂ ಕೂಡ ಹೊರಳಿ ನೋಡೋದಿಲ್ಲ. ಅಂಥದ್ರಲ್ಲಿ ನೀವು ಅವನ ಮನೆಗೆ ಯಾಕೆ ಹೋಗಿದ್ರಿ? ನೋಡು ಮಗಳೇ, ಬೆಳೆದು ನಿಂತ ನಿನಗೆ ಈ ಮನೆ ಎಷ್ಟು ದಿನ ಅಳಿಯನ ಕಾಲು ತೊಳೆದು ಕನ್ಯಾದಾನ ಮಾಡಬೇಕೆಂದು ಕೇಳಲು ಹೋಗಿದ್ದೆ. ಅದಕ್ಕೆ ಮಾಮ ಒಪ್ಪಿದನಿ? ಆ ಮನೆಯ ವಸ್ತಿಲು ಮೆಟ್ಟುವ ಯೋಗ್ಯತೆ ನಿನಗಿಲ್ಲಮ್ಮ. ಏಮಾ ನೀತಿ ಬೈರಳು ನಡೆದ ಸರಿಯಾಗಿಲ್ಲ ಅಂದನಮ್ಮ. ಅದು ಸೂಕ್ಷ್ಮವಾಗಿ ಆ ದುರಹಂಕಾರಿ ನನ್ನ ನಡತೆಯ ಬಗ್ಗೆ ಶಂಕಿಸಿದನೆ. ಯಾವ ಲೋಪದೋಷಗಳನ್ನ ಕಂಡು ಈ ರೀತಿ ಮಾತಾಡಿದ ಆ ಚಾಂಡಾಲ? ಏನೋ ತಪ್ಪು ನಿನ್ನಲ್ಲಿಟ್ಟುಕೊಂಡು ನನ್ನ ಅಳಿಯನ ಮೇಲೆ ಸುತ್ತು ತೋರಿಸುವುದು ನಿಂದು ಯಾವ ಧರ್ಮ? ನೀನು ಜೀವನದ ಸೊಸೆ ಎನ್ನುವುದು ಸುತ್ತ ಅತ್ತಳ್ಳಿಗೆ ಗೊತ್ತು. ಬೆಂಕಿ ಇಲ್ಲದೆ ಹೊಗೆ ಆಡುವುದಿಲ್ಲ. ಊರು ಬಾಯಿ ಮುಚ್ಚಬಹುದು, ದೂರುವ ಬಾಯಿ ಮುಚ್ಚಲಾಗುವುದಿಲ್ಲ. ನೀನು ಮಾಡಿದ ಸಣ್ಣ ಕೆಲಸದಿಂದ ನನ್ನಳಿಯನ ಘನತೆ ಗೌರವಗಳು ಕಡಿಮೆಯಾಗಿ ತಕ್ಕಿಸುವಂತಾಗಿ. ಮಾತಿಗೂ ನನ್ನಳೆಯ ಅಂತ ಹೇಳಿ ನನ್ನ ಹೊಟ್ಟೆಯನ್ನು ಯಾಕೆ ಉಳಿಸ್ತಾ ಇದ್ದೀರಾ? ಇಷ್ಟು ದಿವಸ ಹಿಂದೆ ಇರುವಂತ ಪ್ರೀತಿ ಕಾಳಜಿ ಈಗ ಹುಟ್ಕೊಂಡ್ಬಿಡ್ತೇನೋ ನಿಮ್ಮ ಹಳೆಯನ ಮೇಲೆ? ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಮೇಲೆ ಇಲ್ಲದಂತ ನಂಬಿಕೆ ಆ ಹಳೆಯ ಮೇಲೆ ಹುಟ್ಟಾಯ್ತಾ? ನನಗಿಂತಲೂ ಆ ಮನೆ ಮುರುಕನ ಮಾತೆ ಹೆಚ್ಚಾಯ್ತಾ ನಿಮ್ಗೆ? ಹುಚ್ಚ ಮಾತನಾಡಬೇಡ. ಅವನು ಮನೆ ಮುರುಕನಾಗಿದ್ದರೆ ನಿನ್ನ ಮದುವೆಯವಣೆ ಒತ್ತುಕೊಳ್ಳುತ್ತಿರಲಿಲ್ಲ. ಮಾವ, ಹೇಮಳಿಗೊಂದು ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡೋಣ. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ನಿಂತು ಮಾಡುತ್ತೇನೆ ಎಂದ. ನನಗೆ ಬಹು ಸಂತೋಷವಾಯ್ತಮ್ಮ. ಹಳೆಯನ ಮಾತು ಕೇಳಿ ನನ್ನ ಮಾತ್ರ ಅವನೇನ್ರಿ ಮಾಡ್ತಾನೆ? ನಾನೇ ಅವನಿಗೊಂದು ಗತಿ ಕಾಣಿಸ್ತೀನಿ ಗೊತ್ತಾ? ನೀನೇನಾದರೂ ಅವನ ಜೀವನದಲ್ಲಿ ಆಟ ಆಡಲು ಹೋದರೆ ಚೆನ್ನಾಗಿರುವುದಿಲ್ಲ. ಪಾಪ ದಿಕ್ಕಿಲ್ಲದ ತಬ್ಬಲಿಗಳು, ತಂದೆ ತಾಯಿ ಇಲ್ಲದ ತಬ್ಬಲಿಗಳು ಎಂತಾದರೂ ಒಳ್ಳೆದಾದರೂ ಸಾಕು ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಿರಬೇಕು. ನನಗಿಂತಲೂ ಆ ಮನೆ ಮುರುಕನ ಮಾತೆ ಹೆಚ್ಚಾಗಿರ್ಬೇಕಾದ್ರೆ ಉಪವಾಸ ಜಾಗರಣೆ ಆದ್ರೂ ಮಾಡಿ, ಗುರುಗಳ ಸೇವೆ ಆದ್ರೂ ಮಾಡಿ. ಆದ್ರೆ ನಾನ್ ಮಾತ್ರ ಅವನನ್ನ ಸುಮ್ಮನೆ ಬಿಡೋದಿಲ್ಲ ಡ್ಯಾಡ್. ಏನ್ ಮಾಡ್ತೀಯಮ್ಮ? ಏನ್ ಮಾಡ್ತೀನ? ನನ್ನ ಬದುಕು ಹಾಳಾದ್ರೂ ಚಿಂತೆ ಇಲ್ಲ. ಜ್ವಾಲಾಮುಖಿಯಾಗಿ ಅವನ ಜೀವನವನ್ನ ಸುಟ್ಟು ಭಸ್ಮ ಮಾಡ್ತೀನಿ. ಅವನ ಹಣ, ಆಸ್ತಿ, ಅಂತಸ್ತು ಎಲ್ಲವನ್ನ ಕಳ್ಕೊಂಡು ಬೀದಿಯನ್ನು ಕೂಡ ತುತ್ತನ್ನಕ್ಕಾಗಿ ಭಿಕ್ಷೆ ಬೇಡ ಹಾಗೆ ಮಾಡ್ತೀನಿ. ಆ ಕಾಲದ ಗೌರವಂತೆ ಬಾಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ಸ್ವಾತಂತ್ರ್ಯ ಬೇಕು ಡ್ಯಾಡ್, ನನಗೆ ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯ ಸರ್ಕಾರನೇ ಕೊಟ್ಟಿದೆಯಲ್ಲಮ್ಮ ಹೆಣ್ಣಿಗೆ ಸ್ವಾತಂತ್ರ್ಯ. ಪುರುಷನಷ್ಟು ಹಕ್ಕು ಬಾಧ್ಯತೆ ಮೀಸಲಾತಿ ಸೌಲಭ್ಯ ಹೊಂದಿರುವೆನೆಂದು ಸ್ತ್ರೀ ಪುರುಷನ ಸರಿಗಟ್ಟು ಮೀರಿಸಲು ಹೋದರೆ ಅತಂತ್ರ ಸ್ಥಿತಿಗೆ ಸಿಲುಕಿ ತ್ರಿಶಂಕದಂತಾಗುವುದು ಹೆಣ್ಣಿನ ಬಾಳು. ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಭಾರತ ನಾರಿಗೆ ವಿಶೇಷವಾದ ಗೌರವವಿದೆ. ಅದರಲ್ಲಿ ಕರುನಾಡ ಹೆಣ್ಣಿಗೆ ಇನ್ನ ಹೆಚ್ಚಿನ ಸ್ಥಾನ ಮಾನಗಳು ಇವೆ. ತನ್ನದೇ ಆದ ಸೌಭ್ಯತೆ, ಸಂಸ್ಕೃತಿ, ಸಂಪ್ರದಾಯ, ಭವ್ಯ ಪರಂಪರೆ
ಎನ್ನುವಂತ ಏಸಿ ಕೆಲಸ ಮಾಡಿದ್ದೆ. ಆದರೆ ಕತ್ತರಿಸಿ ಸಾಸುವುದ ಪ್ರಯೋಜನವಲ್ಲ ಈ ಶಿವಶಾಂತಪ್ಪ. ಡ್ಯಾಡಿ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾಮಾರಿ. ಹಠ ಬಂದಾಗ ಮಠ ಕಟ್ಟಿಸಲು ಬಿಡುವುದಿಲ್ಲ ಈ ನಿಮ್ಮ ಮಗಳು ಹೇಮ. ಇದಕ್ಕೆ ನೀನೇನಾದರೂ ಅಟ್ಟಿ ಬಂದಿದ್ದಾನೆ, ನಾನು ನೇಣು ಹಾಕೊಂಡು ಸಾಯ್ಬೇಕಾಗುತ್ತೆ. Be careful. ಹೇಮಾ, ನೀನು ಗೋಚರ, ನಾನು ಅಗೋಚರ. ನಿನಗೂ ನನಗೂ ಅಜಗಜಾಂತರ. ನೀನು ತಿಳಿಯಲಿಲ್ಲ ನಿನ್ನ ತಂದೆಯ ಗುಪ್ತ ವಿಚಾರ. ಒಟ್ಟಿನಲ್ಲಿ ನಷ್ಟಗಿಲ್ಲ ಆಜೀವನದ ಗ್ರಾಚಾರ. ಭೂಮಿ ಮಕ್ಕರೆ ಭೂಕಂಪ, ಸುನಾಮಿ ಮಕ್ಕರೆ ಸಮುದ್ರ ಮಕ್ಕರೆ ಸುನಾಮಿ. ಶಿವಶಾಂತಪ್ಪ ಶಕುನಿ ನಕ್ಕರೆ ಪ್ರಳಯ.